ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆಗೆ ಕೊಲೆ ಬೆದರಿಕೆ ಹಾಕಿರುವ ಆರೋಪ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮನೋಹರ್ ದೂರು ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಬದಲಾಗಿ ದೂರು ನೀಡಿದ್ದಾರೆ ಮನೋಹರ್ ದೂರಿನ ಅನ್ವಯ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಬೆದರಿಕೆ ಹಾಕಿದ್ದ ವ್ಯಕ್ತಿಗಳ ಪತ್ತೆಗೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಪ್ರಿಯಾಂಕ್ ಖರ್ಗೆಗೆ ಕಾಲ್ ಮಾಡಿ ಬೆದರಿಕೆ ಹಾಕಿದವರು ಯಾರು, ಏನು, ಎತ್ತ ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಎಫ್ಐಆರ್ ದಾಖಲಾಗಿದೆ. ಈ ಎಫ್ಐಆರ್ ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಯಾರು ಬೆದರಿಕೆ ಹಾಕಿದ್ರು, ಏನು, ಎತ್ತ ಅನ್ನೋದ್ರ ಬಗ್ಗೆ ಮನೋಹರ್ ಅನ್ನುವಂಥ ವ್ಯಕ್ತಿ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಆರ್ಎಸ್ಎಸ್ ಪ್ರಿಯಾಂಕ್ ಖರ್ಗೆ ಮತ್ತೊಂದು ಮಜಲು ತಲುಪಿದೆ. ಸಚಿವರಿಗೆ ಕರೆ ಮಾಡಿ ಬೆದರಿಕೆ ಹಾಕಲಾಗಿದೆಯಂತೆ. ಆದರೆ ಗಂಡಸಿನಂತೆ ಎಲ್ಲವನ್ನ ಎದುರಿಸಬೇಕು ಅಂಥೇಳಿ ಬಿಜೆಪಿ ಟಕ್ಕರ್ ಕೊಟ್ಟಿದೆ. ಈ ಕುರಿತಾಗಿ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಆರ್ಎಸ್ಎಸ್ ಸಂಸ್ಕೃತಿ ತೋರಿಸುವ 20 ವಿಡಿಯೋ ರಿಲೀಸ್. ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆ. ರಾಜ್ಯದಲ್ಲಿ ಆರ್ಎಸ್ಎಸ್ ಪ್ರಿಯಾಂಕ್ ಖರ್ಗೆ ಸಮರ ತಾರಕಕ್ಕೇರಿದೆ. ಆರ್ಎಸ್ಎಸ್ ಚಟುವಟಿಕೆ ನಿಷೇಧಕ್ಕೆ ಪತ್ರ ಬರೆದ ಬಳಿಕ ನನಗೆ ಬೆದರಿಕೆ ಕರೆಗಳು ಬಂದಿವೆ, ಬಹಳ ಕೆಟ್ಟದಾಗಿ ಬೈದಿದ್ದಾರೆ. ಬಿಜೆಪಿಯವರು ಅದಕ್ಕೆ ದಾಖಲೆ ಕೇಳಿದ್ರು. ಈಗ ಆರ್ಎಸ್ಎಸ್ ಸಂಸ್ಕೃತಿ ತೋರಿಸುವಂತಹ ಎಡಿಟ್ ಆಗದ 20 ವಿಡಿಯೋ ರಿಲೀಸ್ ಮಾಡಿದ್ದೇನೆ. ಇನ್ನು ಕೆಟ್ಟದಾಗಿ ಬೈದಿರುವ ವಿಡಿಯೋಗಳಿವೆ. ನನ್ನ ಮರ್ಯಾದೆಯನ್ನು ಉಳಿಸಿಕೊಳ್ಳಲು ಅವುಗಳನ್ನ ರಿಲೀಸ್ ಮಾಡಿಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. प्रॉब्लम क्या है तुम्हारा? अरे इसके बारे में जो बोलने का तेरी औकात है? तेरी औकात है क्या? अब मेरे औकात है, मैं आरएसएस का जुड़ा हुआ. मेरे आरएसएस जो है ना 100 साल के. ये प्रियंका जो है ना, तो अभी पैदा हुआ है 30, 35, 40 साल तेरा उम्र हुआ है. तेरे बाप को बोलने को नहीं आता, बोलने को वो प्रियंका गांधी बोलता है. ಆರ್ಎಸ್ಎಸ್ ಸಂಸ್ಕೃತಿಯನ್ನ ತೋರಿಸಿದ್ದೇನೆ. ಇದು ಆರ್ಎಸ್ಎಸ್ ಸಂಸ್ಕೃತಿ ಅಲ್ಲ, ಇದು ನಮ್ಮ ಸಂಸ್ಕೃತಿ ಅಲ್ಲ. ಇದು ಪ್ರಿಯಾಂಕ್ ಖರ್ಗೆ ಅವರು ಪಬ್ಲಿಸಿಟಿ ಸ್ಟಂಟ್ ಮಾಡ್ತಾರೆ ಅಂತ. ಇದು ಇಂಥದ್ದು ಇನ್ನೂ ಒಂದು 25-30 ಇದೆ ನನ್ನ ಹತ್ರ. ಆರ್ಎಸ್ಎಸ್ ಸಂಸ್ಕೃತಿ ಏನು ಅಂತ ತೋರಿಸಿದ್ದೇವೆ. ಅವನೇನು ಹೇಳ್ತಾರೆ, ನಿನ್ನೆ ಬಿಡುಗಡೆ ಮಾಡೋದ್ರಲ್ಲಿ ಆರ್ಎಸ್ಎಸ್ಸಿಂದ ನಾನು ಬಂದಿದ್ದೀನಿ, ಆರ್ಎಸ್ಎಸ್ಸನ್ನು ನಾನು ಮೈಗೂಡಿಸ್ಕೊಂಡಿದ್ದೀನಿ, ನೀನು ಯಾರು ಬೈಯಕ್ಕೆ ಅಂತ ಏನೇನು ಬೈದಿದ್ದೀನಿ ನೀವೇ ನೋಡಿದಿರಲ್ಲ. ಅದಕ್ಕೆ ಅನ್ಎಡಿಟೆಡ್ ವರ್ಷನ್ನೇ ಹಾಕಿದ್ದೀನಿ. ಬಿ ಜೆ ಪಿಯವರ ಸಂಸ್ಕೃತಿ ಆರ್ಎಸ್ಎಸ್ ಅವರ ಶಾಖೆನಲ್ಲಿ ಏನು ಕಲಿಸ್ತಾರೆ ಅಂದ್ಬಿಟ್ಟು ನಿಮಗೆ ಹಾಕಿದ್ದೀನಿ. ಬೆದರಿಕೆ ಕರೆ ಮಾಡಿದವರ ವಿರುದ್ಧ ಕಂಪ್ಲೇಂಟ್ ಇಲ್ಲ, ನಾನು ಹೇಳಿದ್ದೀನಲ್ಲ ಸರ್, ದ ಈಸಿಯೆಸ್ಟ್ ಥಿಂಗ್ ಇಸ್ ಟು ಗಿವ್ ಕಂಪ್ಲೇಂಟ್. ಅದನ್ನು ಕೊಡೋಣ. ಈಗ ಹಲವಾರು ನಂಬರ್ಗಳು ಟ್ರೇಸ್ ಮಾಡ್ಬೋದು, ಹಲವಾರು ನಂಬರ್ಗಳು ಟ್ರೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಹೇಳ್ದಂಗೆ ನಿನ್ನೆ ನಾವು ಇದನ್ನು ಸುಮ್ಮನೆ ಸಹಜವಾಗಿ ಹೇಳಿದ್ವಿ, ಹಿಂಗೆ ಬರ್ತಾ ಇದೆ ಅಂತ. ಇವರು ಬಿ ಜೆ ಪಿಯವರು ಇಲ್ಲ, ಸುಳ್ಳು, ಅದು ಇದು ಅಂತಾರೆ. ನಾನು ಮಾತಾಡಬೇಕಾದ್ರೆ ಯಾವಾಗಲೂ ಕೂಡ ವಿತೌಟ್ ಡಾಕ್ಯುಮೆಂಟ್ಸ್ ಐ ಡೋಂಟ್ ಸ್ಪೀಕ್. ಸಾಕ್ಷಿ ಪುರಾವೆ ಕಾಗದಗಳಿರಲಾರ್ದೆ ನಾವು ಮಾತಾಡ್ಲಿಕ್ಕೆ ಯಾವತ್ತೂ ಹೋಗೋದಿಲ್ಲ. ಪ್ರಿಯಾಂಕ್ ಖರ್ಗೆ ಪರ ಪರಮೇಶ್ವರ್ ಬ್ಯಾಟಿಂಗ್. ಯಾರು ಬೆದರಿಕೆ ಮಾಡಿದ್ದಾರೆ ಮತ್ತು ಸೋರ್ಸ್ ಎಲ್ಲಿಂದ ಬರುತ್ತೆ ಅದನ್ನು ಎನ್ಕ್ವೈರಿ ಮಾಡ್ತೀವಿ. ಎನ್ಕ್ವೈರಿ ಮಾಡಿ ಅದಕ್ಕೆ ಏನು ಕ್ರಮ ತಗೋಬೇಕೋ ತಗೊಳ್ತೀವಿ. ಒಬ್ಬ ಸಚಿವರಿಗೆ ಅವರ ಅಭಿಪ್ರಾಯ ಹೇಳಿರ್ಬೋದು, ಆದರೆ ಸರ್ಕಾರದ ತೀರ್ಮಾನ ಆಗೋದೇ ಬೇರೆ ಅಲ್ವಾ. ಅದಕ್ಕೆ ಅವರಿಗೆ ಥ್ರೆಟ್ ಮಾಡೋದು ಅದೆಲ್ಲ ಸರಿ ಇಲ್ಲ. ಅದಕ್ಕೇನು ಕ್ರಮ ತಗೋಬೇಕೋ ತಗೊಳ್ತೀವಿ. ಏನೇ ಬಂದರೂ ಎದುರಿಸಬೇಕು, ಗಂಡಸಿನಂತೆ ಇರಬೇಕು. ಪ್ರಿಯಾಂಕ್ ಖರ್ಗೆಗೆ ಛಲವಾದಿ ನಾರಾಯಣಸ್ವಾಮಿ ಕಿಡಿ. ಏನೇ ಬಂದರೂ ಪಬ್ಲಿಕ್ ಲೈಫ್ ಇದು, ಎದುರಿಸಬೇಕು.
ಹೇಳಿದ ಮೇಲೆ ಗಂಡಸ್ತನದಿಂದ ನಿಗ್ರಹಿಸಬೇಕು. ಇಲ್ಲಂತಂದ್ರೆ ಯಾಕೆ? ನನಗೂ ಬೆದರಿಕೆ ಕರೆ ಬಂದಿವೆ, ಎದುರಿಸಿದ್ದೇನೆ. ಯಾರ್ದಿದೆ ನೋಡಿ ಫೋಟೋ? ಹಾ, ನನಗೂ ಫೋಟೋ ಬಂದಿದೆ, ಅದು ಕಾಲು. ನಾನು ಇವ್ರಿಗೆಲ್ಲ ಮಾತಾಡಿದ್ದೀನಿ. ನನಗೂ ಅದೇ ಭಾಷೆಗಳನ್ನು ಬಳಕೆ ಮಾಡಿದ್ದಾರೆ. ನಾನೇನು ಕಂಪ್ಲೇಂಟ್ ಕೊಟ್ಲಾ? ನನ್ನ ಮುಂದೆ ಪೊಲೀಸ್ ಜಾಸ್ತಿ ಮಾಡಿರಿ, ಭದ್ರತೆ ಕೊಡಿ ಅನ್ನ. ಇದೇನೋ ನಮ್ಮ ಹಳ್ಳಿ ಭಾಷೆಯಲ್ಲಿ ಪುಕ್ಕಲು ಅಂತ, ಕೆಲವು ಪುಕ್ಕಲು ಕೆಲವು ತಿಕ್ಕಲು ಜನ ಇರ್ತಾರೆ, ಅವ್ರು ಇಂಥವು ಮಾಡ್ತಾರೆ. ನಾವು ಪುಕ್ಕಲು ಅಲ್ಲ, ತಿಕ್ಕಲು ಅಲ್ಲ. ಐ ಲವ್ ಆರ್ಎಸ್ಎಸ್ ವರ್ಸಸ್ ಸಂವಿಧಾನ ಸಮರ. ಪ್ರಿಯಾಂಕ್ ಖರ್ಗೆಯ ಪರ ಕಾಂಗ್ರೆಸ್ ಕಾರ್ಯಕರ್ತರು ನಿಂತಿದ್ದಾರೆ. ಐ ಲವ್ ಆರ್ಎಸ್ಎಸ್ ವರ್ಸಸ್ ಸಂವಿಧಾನ ಸಮರ ಆರಂಭಿಸಿದ್ದಾರೆ. ಬೆಂಗಳೂರಲ್ಲಿ ಪ್ರಿಯಾಂಕ್ ಖರ್ಗೆಗೆ ಅಂಬೇಡ್ಕರ್ ಫೋಟೋ ಗಿಫ್ಟ್ ಕೊಟ್ಟು ನೈತಿಕ ಬೆಂಬಲ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆಗೆ ಕೊಲೆ ಬೆದರಿಕೆ ಹಾಕಿರುವ ಆರೋಪ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮನೋಹರ್ ದೂರು ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಬದಲಾಗಿ ದೂರು ನೀಡಿದ್ದಾರೆ ಮನೋಹರ್ ದೂರಿನ ಅನ್ವಯ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಬೆದರಿಕೆ ಹಾಕಿದ್ದ ವ್ಯಕ್ತಿಗಳ ಪತ್ತೆಗೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಪ್ರಿಯಾಂಕ್ ಖರ್ಗೆಗೆ ಕಾಲ್ ಮಾಡಿ ಬೆದರಿಕೆ ಹಾಕಿದವರು ಯಾರು, ಏನು, ಎತ್ತ ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಎಫ್ಐಆರ್ ದಾಖಲಾಗಿದೆ. ಈ ಎಫ್ಐಆರ್ ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಯಾರು ಬೆದರಿಕೆ ಹಾಕಿದ್ರು, ಏನು, ಎತ್ತ ಅನ್ನೋದ್ರ ಬಗ್ಗೆ ಮನೋಹರ್ ಅನ್ನುವಂಥ ವ್ಯಕ್ತಿ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಆರ್ಎಸ್ಎಸ್ ಪ್ರಿಯಾಂಕ್ ಖರ್ಗೆ ಮತ್ತೊಂದು ಮಜಲು ತಲುಪಿದೆ. ಸಚಿವರಿಗೆ ಕರೆ ಮಾಡಿ ಬೆದರಿಕೆ ಹಾಕಲಾಗಿದೆಯಂತೆ. ಆದರೆ ಗಂಡಸಿನಂತೆ ಎಲ್ಲವನ್ನ ಎದುರಿಸಬೇಕು ಅಂಥೇಳಿ ಬಿಜೆಪಿ ಟಕ್ಕರ್ ಕೊಟ್ಟಿದೆ. ಈ ಕುರಿತಾಗಿ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಆರ್ಎಸ್ಎಸ್ ಸಂಸ್ಕೃತಿ ತೋರಿಸುವ 20 ವಿಡಿಯೋ ರಿಲೀಸ್. ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆ. ರಾಜ್ಯದಲ್ಲಿ ಆರ್ಎಸ್ಎಸ್ ಪ್ರಿಯಾಂಕ್ ಖರ್ಗೆ ಸಮರ ತಾರಕಕ್ಕೇರಿದೆ. ಆರ್ಎಸ್ಎಸ್ ಚಟುವಟಿಕೆ ನಿಷೇಧಕ್ಕೆ ಪತ್ರ ಬರೆದ ಬಳಿಕ ನನಗೆ ಬೆದರಿಕೆ ಕರೆಗಳು ಬಂದಿವೆ, ಬಹಳ ಕೆಟ್ಟದಾಗಿ ಬೈದಿದ್ದಾರೆ. ಬಿಜೆಪಿಯವರು ಅದಕ್ಕೆ ದಾಖಲೆ ಕೇಳಿದ್ರು. ಈಗ ಆರ್ಎಸ್ಎಸ್ ಸಂಸ್ಕೃತಿ ತೋರಿಸುವಂತಹ ಎಡಿಟ್ ಆಗದ 20 ವಿಡಿಯೋ ರಿಲೀಸ್ ಮಾಡಿದ್ದೇನೆ. ಇನ್ನೂ ಕೆಟ್ಟದಾಗಿ ಬೈದಿರುವ ವಿಡಿಯೋಗಳಿವೆ. ನನ್ನ ಮರ್ಯಾದೆಯನ್ನು ಉಳಿಸಿಕೊಳ್ಳಲು ಅವುಗಳನ್ನು ರಿಲೀಸ್ ಮಾಡಿಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ.